ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಕೂಡ ಸತತವಾಗಿರುವಂತಹ ಕವರೇಜ್ ಮಾಡ್ತಾ ಇದೆ. ನಮ್ಮ ಎಲ್ಲಾ ಪ್ರತಿನಿಧಿಗಳು ನಮ್ಮ ಜೊತೆ ಕೆಲವೇ ಕ್ಷಣದಲ್ಲಿ ಜಾಯಿನ್ ಆಗ್ತಾರೆ. ಮಹರ್ಷಿ ನಿಗಮ ಕೇಂದ್ರ ಕಚೇರಿ ಮೇಲೂ ಕೂಡ ಇಡಿ ದಾಳಿ ನಡೆಸಿದೆ. ವಸಂತನಗರದಲ್ಲಿರುವ ವಾಲ್ಮೀಕಿ ನಿಗಮ ಕೇಂದ್ರ ಕಚೇರಿ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. 2 ಕಾರಿನಲ್ಲಿ ಬಂದಿರುವ 6 ಮಂದಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 10ಕ್ಕೂ ಹೆಚ್ಚು ಕಡೆ ಇಡಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನ ನಡೆಸಿದ್ದಾರೆ. ನ್ಯೂಸ್ ಫಸ್ಟ್ ಕೂಡ ಇದರ ಕಂಟಿನ್ಯೂಸ್ ಕವರೇಜ್ ಮಾಡ್ತಾ ಇದೆ. ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಮ್ಮ 5 ಜನ ಪ್ರತಿನಿಧಿಗಳು ಬೇರೆ ಬೇರೆ ಭಾಗದಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಜ್ವಲ್ ಇದ್ದಾರೆ, ಬಳ್ಳಾರಿಯಿಂದ ಶಿವಾನಂದ್ ಇದ್ದಾರೆ, ಯಲಹಂಕದಿಂದ ಸತ್ತಾರ್ ಇದ್ದಾರೆ ಮತ್ತು ವಾಲ್ಮೀಕಿ ನಿಗಮದಿಂದಲೇ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಗಣಪತಿ ಕೂಡ ಜಾಯಿನ್ ಆಗ್ತಾರೆ. ಈಗ ಶಿವಕುಮಾರ್, ನಾನು ನಿಮ್ಮನ್ನ ಮಾತನಾಡ್ತೀನಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟೊತ್ತಿಗೆ ದಾಳಿ ಆಯಿತು, ಬೆಳಗ್ಗೆ 6 ಗಂಟೆಯಿಂದ ಈಗಿನವರೆಗೂ ಆಗಿರುವಂತಹ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 6 ಗಂಟೆಗೆ ಸುಮಾರು 5 ಜನ ಇಡಿ ಅಧಿಕಾರಿಗಳ ತಂಡ ವಸಂತನಗರದಲ್ಲಿರುವಂತಹ ಕೇಂದ್ರ ಕಚೇರಿ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಬೆಳಿಗ್ಗೆ 6 ಗಂಟೆಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಕೂಡ ವಾಲ್ಮೀಕಿ ನಿಗಮದ ಕಚೇರಿ ಹಿಂದೆನೇ ಸಿಐಡಿ ಎಸ್ಐಟಿ ಅಧಿಕಾರಿಗಳಿಂದ ಸೀಲ್ ಮಾಡುವಂತ ಕೆಲಸ ಆಗಿತ್ತು. ಅಂದ್ರೆ MD ಪದ್ಮನಾಭ ಹಾಗೂ ಲೆಕ್ಕಾಧಿಕಾರಿ ಪರಶುರಾಮ್ ಅವರ ಕಚೇರಿಯನ್ನ ಎಸ್ಐಟಿ ಅಧಿಕಾರಿಗಳು ಹಿಂದೆ ಇಬ್ಬರನ್ನು ಕೂಡ ಕರೆತಂದು ಅವರಿಂದ ಮಾಜರ್ ಮಾಡಿಕೊಂಡು ಹೇಳಿಕೆಯನ್ನು ದಾಖಲು ಮಾಡಿದಂತ ನಂತರದಲ್ಲಿ MD ಪದ್ಮನಾಭ ಹಾಗೂ ಲೆಕ್ಕಾಧಿಕಾರಿ ಪರಶುರಾಮ್ ಅವರ ಚೇಂಬರ್ ಅನ್ನ ಸೀಸ್ ಮಾಡಿದ್ರು. ಜೊತೆಗೆ ಸೀಲ್ ಹಾಕಿ ಕ್ಲೋಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇವತ್ತು 10:30 ಸುಮಾರಿಗೆ ನಿಗಮದ ಪ್ರಭಾರ MD ಆಗಿರುವಂತಹ ರಾಜ್ಕುಮಾರ್ ಅವರು ಆಗಮಿಸಿದ್ದಾರೆ. ಈಗ ಸದ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕಳೆದ 30 ನಿಮಿಷಗಳಿಂದಲೂ ಕೂಡ ಶೋಧ ಕಾರ್ಯವನ್ನು ಇಡಿ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಅಂದ್ರೆ ಇಡೀ ಹಗರಣದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇಡೀ ಹಗರಣದ ಕೇಂದ್ರ ಕಚೇರಿ ವಸಂತನಗರದಲ್ಲಿರುವಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೇಂದ್ರ ಕಚೇರಿ ಆಗಿರುವಂತದ್ದು. ಜೊತೆಗೆ ಇವರು ಏನು ಪ್ಯಾರಲ್ ಅಕೌಂಟ್ ಅನ್ನ ತೆಗಿತಾರೆ, ವಸಂತನಗರದ ಯೂನಿಯನ್ ಬ್ಯಾಂಕ್ ನಲ್ಲಿ ಮೂಲ ಖಾತೆ ಇದ್ರೂ ಕೂಡ ಮತ್ತೊಂದು ಅಕೌಂಟ್ ಅನ್ನ MG ರಸ್ತೆಯಲ್ಲಿ ತೆಗೆದು ಯಾವುದೇ ಪತ್ರ ವ್ಯವಹಾರ ಇಲ್ಲದೆ ಸುಮಾರು 187 ಕೋಟಿ ಹಣವನ್ನ ರಾಜ್ಯದ ಟ್ರೆಷರ್ ಹುಜೂರ್ನಿಂದ ಅವರು ಉಪಖಾತೆಗೆ ಹಣವನ್ನು ವರ್ಗಾಯಿಸಿಕೊಂಡಿರ್ತಾರೆ. ಜೊತೆಗೆ ಆ ಪೈಕಿ 187 ಕೋಟಿ ಹಣದ ಪೈಕಿ ಸುಮಾರು 94 ಕೋಟಿ 73 ಲಕ್ಷ ಹಣವನ್ನ ಹೊರ ರಾಜ್ಯದ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರುವಂತದ್ದು ಸಹ ಇದೇ ಕಚೇರಿಯಲ್ಲಿ ಕುಳಿತಿದ್ದು ಮಾಡಿರುವಂತದ್ದು. ಹೀಗಾಗಿ ಇಡಿ ಅಧಿಕಾರಿಗಳು ವಸಂತನಗರದ ಕೇಂದ್ರ ಕಚೇರಿಯಲ್ಲೂ ಕೂಡ ದಾಳಿಯನ್ನ ಮಾಡಿರುವಂತದ್ದು. ಜೊತೆಗೆ ಕಚೇರಿಯ ಕೆಲವೊಂದಷ್ಟು ಲೆಕ್ಕಪತ್ರ ಜೊತೆಗೆ ದಾಖಲಾತಿಗಳನ್ನ ಅಕ್ರಮಕ್ಕೆ ಬಳಸಿಕೊಂಡಿರುವಂತಹ ಶಂಕೆ ಹಿನ್ನೆಲೆ ಸದ್ಯ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.